ರಾಷ್ಟ್ರ ಮಟ್ಟದಲ್ಲಿ C4 ಸಮೀಕ್ಷೆ ಸದ್ದು ಮಾಡ್ತಾ ಇದ್ದ ಹಾಗೆ 2019ರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಗರಿಗೆದರಿದೆ. ಇದಕ್ಕಾಗಿ ಕಾಂಗ್ರೆಸ್ನಲ್ಲಿ ಸರಣಿ ಸಭೆಗಳು ನಡೆಯುತ್ತಿವೆ. ಲೋಕ ಸಮರಕ್ಕೆ ಕಾಂಗ್ರೆಸ್ ಭರದ ಸಿದ್ಧತೆ. ರಾಜ್ಯ ನಾಯಕರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಹೆಚ್ಚು ಸ್ಥಾನ ಗೆಲ್ಲಬೇಕೆಂಬ ಲೆಕ್ಕಾಚಾರ ಹಾಕಿರೋ ಕಾಂಗ್ರೆಸ್ ನಾಯಕರು 3 ತಿಂಗಳಿಗೂ ಮೊದಲೇ ಅಭ್ಯರ್ಥಿ ಆಯ್ಕೆ ಕಸರತ್ತನ್ನ ಶುರು ಮಾಡಿದ್ದಾರೆ. ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಕೆಲ ಜಿಲ್ಲೆಗಳ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಲಾಗಿತ್ತು. ಇಂದು ಎಐಸಿಸಿ ಕಾರ್ಯದರ್ಶಿ ಯಶೋಮತಿ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮೀಣ ಸೇರಿದಂತೆ 4 ಜಿಲ್ಲೆಗಳ ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಆದರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರನ್ನ ಹೊರಗಿಡಲಾಗಿತ್ತು. ಬೆಂಗಳೂರು ಕೇಂದ್ರ ಸೇರಿದಂತೆ ಇತರೆಡೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಡುವ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಹಾಲಿ ಸಂಸದರು ಹಾಗೂ ಕಳೆದ ಬಾರಿ ಸೋತಿರುವ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಆದರೆ ಒತ್ತಾಯಕ್ಕೆ ಮಣಿಯದ ಯಶೋಮತಿ, ಇದು ಪ್ರಾಥಮಿಕ ಹಂತದ ಅಭಿಪ್ರಾಯ ಸಂಗ್ರಹ ಆಗಿದ್ದು ಕ್ಷೇತ್ರದಲ್ಲಿ ಪ್ರತ್ಯೇಕ ಸರ್ವೆ ಮಾಡ್ತೇವೆ, ಹೀಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವೂ ಬದ್ಧರಾಗಿರಬೇಕು ಅಂತ ಸೂಚನೆ ನೀಡಿದ್ರು. ನಾವು 5 ಜನ ಶಾಸಕರು ಇರೋದ್ರಿಂದ ನಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ಕೊಡಿ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೇವೆ. ಸಪೋಸ್ ಹೈಕಮಾಂಡ್ ಯಾರಿಗೇ ಕೊಟ್ಟರು ಕೂಡ ನಾವು ಹೈಕಮಾಂಡ್ ಆದೇಶವನ್ನು ಶಿರಸಾವಹಿಸಿ ಪಾಲನೆ ಮಾಡ್ತೇವೆ. ಯಾರೇ ಹೈಕಮಾಂಡ್ ಹೇಳಿದ್ರು ಕೂಡ ಇಂಥವ್ರಿಗೆ ನಾಯಕರು ಇಂಥವ್ರಿಗೆ ನೀವು ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಕ್ಯಾಂಡಿಡೇಟ್ನ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಬೆಂಗಳೂರಿನಲ್ಲಿ 4 ಕ್ಷೇತ್ರಗಳಿದ್ದು ಒಂದರಲ್ಲಿ ಗಾಂಧಿ ಕುಟುಂಬದಿಂದ ಯಾರಾದರೊಬ್ಬರು ಸ್ಪರ್ಧಿಸಿದ್ರೆ ಪಕ್ಷಕ್ಕೆ ಲಾಭ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸಿಎಂ ಆದಾಗ ಬೆಂಗಳೂರಿಗೆ ಕೊಟ್ಟಷ್ಟು ಅನುದಾನ ಕುಮಾರಸ್ವಾಮಿ ಕೊಡ್ತಿಲ್ಲ ಅನ್ನೋ ಮಾತು ಬೆಂಗಳೂರು ನಾಗರಿಕರಲ್ಲಿ ಸಾಮಾನ್ಯವಾಗಿದೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಸರಣಿ ಸಭೆಯಲ್ಲಿ ಹಾಲಿ ಸಂಸದರಿಗೆ ದೆಹಲಿ ಮಟ್ಟದ ನಾಯಕರು ಶಾಕ್ ಕೊಟ್ಟಿರೋದಂತೂ ನಿಜ. ಆದ್ರೆ ಇನ್ನೂ ಸಮಯ ಇರೋದ್ರಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳಲು ನಾಯಕರು ಯಾವ ರೀತಿಯ ಹರಸಾಹಸ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಕಿರಣ್ ಆರ್, ಪೊಲಿಟಿಕಲ್ ಬ್ಯೂರೋ, TV5.